ನಸೀಮಾ ಆಂಟಿ 17 ವರ್ಷ ಸಂಸಾರ ಮಾಡಿದ ಗಂಡನಿಂದ ತಲಾಕ್ ತಗೊಂಡು ಬಾಯ್ ಫ್ರೆಂಡ್ ಜೊತೆ ಬದುಕೋ ಕನಸು ಕಂಡಿದ್ಲು. ಆದ್ರೆ ರಶೀದ್ ಹೆಂಡತಿನ ಬಿಡೋದಕ್ಕೆ ಸುತಾರಾಮ್ ಒಪ್ಲಿಲ್ಲ. ರಸ್ತೆಯಲ್ಲಿ ಹೊಡೆಸ್ಕೊಂಡ್ರೂ ಅವನಿಗೆ ಬುದ್ಧಿ ಬರಲಿಲ್ಲ. ಹಾಗಾಗಿ ಬದುಕನ್ನೇ ಕಿತ್ಕೊಂಡ್ಬಿಟ್ಲು ಕಿರಾತಕ ಹೆಂಡತಿ. ಇದು ರಶೀದ್ ಮರ್ಡರ್ ಆದ ಮನೆ. ಈ ಮನೆಗೆ ಆತ ಹೆಂಡತಿ ಮಕ್ಕಳ ಸಮೇತ ಬಾಡಿಗೆಗೆ ಬಂದು 3 ತಿಂಗಳಾಗಿತ್ತಷ್ಟೇ. ಅದಕ್ಕೂ ಮೊದಲು ಆತ ಜಮಿಯಾ ಮಸೀದಿ ಹತ್ರ ಮನೆ ಮಾಡ್ಕೊಂಡಿದ್ದ. ಅದು ಅವನ ಸ್ವಂತ ಮನೆ. ಅದನ್ನ ಮಾರ್ಕೊಂಡು ಬರೋ ಅನಿವಾರ್ಯತೆ ಸೃಷ್ಟಿಯಾಗಿದ್ದು ಹೆಂಡತಿಯಿಂದ. ಆಕೆಯ ನಡತೆಯಿಂದ ಎಲ್ಲೋ ಎಡವಟ್ಟಾಗ್ತಾ ಇದೆ ಅನ್ನೋದು ರಶೀದ್ಗೆ ಇತ್ತೀಚೆಗೆ ಗೊತ್ತಾಗಿತ್ತು. ಆತ ಆ ಬಗ್ಗೆ ಹೆಂಡತಿ ಹತ್ರನೂ ಮಾತಾಡಿದ್ದ. ನಂತರ ಮನೆಗೆ ಮತ್ತೆ ಬರ್ತಾ ಇರೋ ಆ ಹುಡುಗ ಇಮ್ರಾನ್ನಿಂದಾನೇ ಮನಃಶಾಂತಿ ಹಾಳಾಗ್ತಾ ಇದೆ ಅಂತ ಎಣಿಸಿ ಅವನಿಗೆ ಇಲ್ಲಿಗೆ ಬರೋದ್ ಬೇಡ ಅಂತ ತಾಕೀತು ಮಾಡಿದ್ದ. ಆದ್ರೆ ಅವನೆಲ್ಲಿ ಅದನ್ನ ಕೇಳಬೇಕು? ನಸೀಮಾ ಎಲ್ಲೊಪ್ಪಬೇಕು? ಇಬ್ರು ಕದ್ದು ಮುಚ್ಚಿ ಕುಚಿಕ್ಕು ಅಂದ್ಕೊಂಡೇ ಬಂದ್ರು. ಒಮ್ಮೆ ರಶೀದ್ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರು. ಆಗ ಸಿಕ್ಕಾಪಟ್ಟೆ ಗಲಾಟೆ ಆಯ್ತು. ಆತ ರೋಡಲ್ಲಿ ನಸೀಮಾ ಮತ್ತು ಇಮ್ರಾನ್ಗೆ ಬೈದಿದ್ದ. ಆಗೇನಾಗಬೇಕು? ವಿಷಯ ಕೇಳಿ ಓಡಿ ಬಂದ ನಸೀಮಾಳ ತಂದೆ ಮಗಳಿಗೆ ಬುದ್ಧಿ ಹೇಳೋದ್ ಬಿಟ್ಟು ಅಳಿಯನಿಗೆ ಚಪ್ಪಲಿ ಸೇವೆ ಮಾಡಿದ್ರಂತೆ. ಇತ್ತೀಚೆಗೆ ಜೋಡಪಳ್ಳಿಯ ಮಸೀದಿಯ ಬಳಿ ಇದ್ದ ಮನೆಯ ಎದುರಲ್ಲಿ ಅವರವರಿಗೆ ಮಾತಾಡುವಾಗ ಅಳಿಯನಿಗೆ ಚಪ್ಪಲಿಂದ ಹೊಡೆದಂತ ವ್ಯಕ್ತಿ ಅವರು. ಅಷ್ಟೆಲ್ಲ ಮಾಡಿ ಮಗಳನ್ನ ಮನೆ ಕರ್ಕೊಂಡು ಹೋಗಿದ್ದ ನಸೀಮಾಳ ತಂದೆ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಕೊಟ್ಟಿದ್ದು ಅದನ್ನೇ. ಒಟ್ಟಲ್ಲಿ ಗಂಡನಿಂದ ದೂರಾದ್ರೆ ಸಾಕಾಗಿತ್ತು ಆಕೆಗೆ. ಹಂಗಾಗಿ ಆಕೆ ನೇರ ಬಂದರು ಠಾಣೆಗೆ ಹೋಗಿ ಗಂಡನ ವಿರುದ್ಧ ಕಂಪ್ಲೇಂಟು ಕೊಟ್ಟಿದ್ಲು. ಕೊನೆಗೆ ತಡ ಮಾಡದೆ ತಲಾಕ್ ಕೊಡೋ ಮಾತಾಡಿದ್ಲು. ಆದ್ರೆ ಅದಕ್ಕೆ ರಶೀದ್ ಒಪ್ಲಿಲ್ಲ. ತನ್ನ ಮಕ್ಕಳಿಗೆ ತಾಯಿ ಇಲ್ಲದ ಹಾಗೆ ಆಗ್ಬಾರ್ದು ಅಂತ ಅವರಿವರ ಕೈಕಾಲು ಹಿಡಿದು ಪಂಚಾಯಿತಿ ಮಾಡಿಸಿ ಹೆಂಡತಿಯನ್ನ ವಾಪಸ್ ಕರೆಸಿಕೊಂಡಿದ್ದ. ಅಷ್ಟೆಲ್ಲ ಆದ್ಮೇಲೆ ಆಕೆ ಹಳೆ ಮನೆ ಏರಿಯಾದಲ್ಲಿ ನಾನಿರಲ್ಲ ಅಂದಿದ್ದಕ್ಕೆ ಆ ಮನೆಯನ್ನೇ ಮಾರಿ ಈ ಮೊಯಿನುದ್ದೀನ್ ನಗರಕ್ಕೆ ಬಾಡಿಗೆಗೆ ಬಂದಿದ್ದ. ಅವರ ಫ್ಯಾಮಿಲಿ ಬಗ್ಗೆ ನಾನು ಹೇಳಬೇಕಿದ್ರೆ, ಇತ್ತೀಚೆಗೆ ಅವರು ಸ್ವಂತ ಒಂದು ಕಟ್ಟಡವನ್ನು ಜಾಮಿಯಾ ಮಸೀದಿ ಎದುರಲ್ಲಿ ಪಡ್ಕೊಂಡಿದ್ದರು. ಆವಾಗ ಅದರಲ್ಲಿ ಒಂದು 3 ವರ್ಷ ವಾಸವಾಗಿದ್ದವರು. ಅಲ್ಲಿ ಆ ಹೆಂಡತಿಯ ದುರ್ನಡತೆ ಮತ್ತು ಅವರು ಮಾಡಿದಂಥ ಘೋರ ಅಪರಾಧಗಳ ಬಗ್ಗೆ ಅವರು ಸ್ವಲ್ಪ ಎಚ್ಚರಿಕೆ ವಹಿಸಿ ಅವರಿಗೆ ಬುದ್ಧಿವಾದವನ್ನು ಹೇಳಿ ಎಷ್ಟೋ ಸಲ ಅವರು ಮಾಡಿದ ತಪ್ಪುಗಳನ್ನು ಸಹಿಸಿಕೊಂಡು ಹೆಂಡತಿ ನನಗೆ ಬೇಕು, ನನ್ನ ಮಕ್ಕಳಿದ್ದಾರೆ ಅಂತೇಳಿ ಒಂದೇ ಕಾರಣದಿಂದ ಅವರನ್ನು ಇಟ್ಟುಕೊಂಡಿದ್ದರು. ಅವರು ಎಷ್ಟೋ ಸಲ 3-4 ಸಲ ಪಂಚಾಯತಿಗೆ ಮಾಡಿದಾಗ ಕೂಡ ಮನೆ ಬಿಟ್ಟು ಹೋದವಳನ್ನು ಕರ್ಕೊಂಡು ಬಂದು ಇಟ್ಟಿದ್ರು. ಅಲ್ಲಿಗೆ ನಸೀಮಾಗೆ ಪಕ್ಕ ಆಗಿತ್ತು. ಅದೇನ್ ಮಾಡಿದ್ರು ರಶೀದ್ ಆಕೆಯನ್ನ ಬಿಟ್ಟು ಹೋಗಲ್ಲ ಅನ್ನೋದು. ಹಾಗಂತ ಆತನ ಕಣ್ಣೆದುರಿಗೆ ಇಮ್ರಾನ್ ಜೊತೆ ಚಕ್ಕಂದ ಆಡೋದಕ್ಕಂತೂ ಆಗ್ತಿರ್ಲಿಲ್ಲ. ಕದ್ದು ಮುಚ್ಚಿ ಮೀಟ್ ಆಗೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಈ ಬಾಡಿಗೆ ಮನೆಯಲ್ಲಿ. ಹಂಗಾಗಿ ನಸೀಮಾ ಒದ್ದಾಡಿ ಹೋದ್ಲು. ಆಕೆಗೆ ಹೇಗಾದ್ರೂ ಮಾಡಿ ಇಮ್ರಾನ್ ಜೊತೆ ಇರಬೇಕು ಅನ್ಸಿದೆ. ಹಂಗಾಗಿ ಆಕೆ ಕೈ ಹಿಡಿದವನನ್ನೇ ಕೊಂದು ಬಿಡೋ ತೀರ್ಮಾನಕ್ಕೆ ಬಂದ್ಲು. ಅದನ್ನೇ ಇಮ್ರಾನ್ ಹತ್ರನೂ ಮಾತಾಡಿದ್ಲು. ಅವನೊಬ್ಬ ಇಲ್ಲ ಅಂದ್ರೆ ನಿನ್ನ ಜೊತೆಗೆ ಇದ್ಬಿಡ್ತೀನಿ, ಆತನ ಕಥೆಯನ್ನ ಮುಗಿಸು ಅಂದ್ಲು. ಅಷ್ಟೇ, ಇಮ್ರಾನ್ ತಲೆಯಲ್ಲಿ ಬಣ್ಣದ ಯೋಚನೆಗಳು ಬಂದು ಹೋಗಿದ್ವು. ಅವನೆಂಥವನು ಅನ್ನೋದು ಗೊತ್ತಿದ್ದವರಿಗೆಲ್ಲ ಆತ ಈ ನಸೀಮಾ ಆಂಟಿಯ ಬೆನ್ನಿಗೆ ಬಿದ್ದಿದ್ಯಾಕೆ ಅನ್ನೋದು ಅರ್ಥ ಆಗಿರುತ್ತೆ. ಆದ್ರೆ ನಸೀಮಾಗೆ ಮಾತ್ರ ಗಂಡನ್ನ ಮರ್ಡರ್ ಮಾಡಿಸಿದ್ರು ಆ ಮೂದೇವಿನ ಅಸಲಿಯತ್ತು ಅರ್ಥವಾಗ್ಲಿಲ್ಲ. ಕೊನೆಗೆ ಪೊಲೀಸರು ಬೆಂಡೆತ್ತಿದಾಗ್ಲೇ ಆ ಘಡವ ಕಹಿಯಾದ ಸತ್ಯವೊಂದನ್ನ ಬಾಯಿ ಬಿಟ್ಟಿದ್ದ. ಅದನ್ನ ಕೇಳಿ ಸ್ವತಃ ನಸೀಮಾ ಕೂಡ ನಡುಗಿ ಹೋದ್ಲು. ನಡುಗದೆ ಏನ್ ಮಾಡ್ತಾಳೆ? ಯಾವ ತಾಯಿ ತನ್ನ ಮಕ್ಕಳನ್ನ ದಂಧೆಗಚ್ತಾಳೆ? ಇಲ್ಲಿ ಇಮ್ರಾನ್ ಮಾಡೋದಕ್ಕೆ ಹೊರಟಿದ್ದೆ ಅದನ್ನ. ಅವನು ಆಂಟಿಯೊಂದಿಗೆ ಆಟವಾಡಿದ್ದೇ ಆಕೆ 3 ಹೆಣ್ಣು ಮಕ್ಕಳ ತಾಯಿ ಅನ್ನೋ ಕಾರಣಕ್ಕೆ. ಅದು ಗೊತ್ತಿಲ್ಲದೆ ಈ ಹೆಂಗಸು ಅದೆಂಥ ಖತರ್ನಾಕ್ ಪ್ಲಾನ್ ಮಾಡಿ ಪತಿಯನ್ನೇ ಕೊಂದ್ಲು ಅನ್ನೋದನ್ನ ಒಂದು ಸಣ್ಣ ಬ್ರೇಕ್ನ ನಂತರ ಹೇಳ್ತೀವಿ.